ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್, ನಿನ್ನೆ ಬಂದ್ಬಿಟ್ಟು ಫುಲ್ ಡೇ ಕರೆಂಟ್ ಇಲ್ಲ ಅಂದರೆ ಈಗಿನ ಟೈಲರ್ಸ್ಗಳಂತೂ ಕೆಲಸ ಮಾಡೋದೇ ಕಷ್ಟ. ಯಾಕಂದರೆ ಎಲ್ಲರೂ ನಾವು ಜಾಕ್ ಮಿಷನ್ ಆಗಿರ್ಬೋದು, ಮೋಟಾರ್ ಮಿಷನ್ ಆಗಿರ್ಬೋದು ತೊಗೊಂಡಿದ್ದೀವಿ. ಕರೆಂಟ್ ಇಲ್ಲ ಅಂದರೆ ತುಳಿದು ಯಾರಪ್ಪ ಹೊಲಿತಾರೆ ಅನ್ನೋ ಒಂದು ಅನುಭವ ಎಲ್ಲ ಟೈಲರಿಗೂ ಆಗುತ್ತೆ. ಈಗ ನಮ್ಮೂರಲ್ಲೇ ಕಾಂಪ್ಲೆಕ್ಸಲ್ಲಿ ಪ್ರತಿಯೊಬ್ಬರು ಕಾಂಪ್ಲೆಕ್ಸಲ್ಲಿ ರಜೆ ಮಾಡಿದರು. ಯಾಕಂದರೆ ಕರೆಂಟ್ ಇಲ್ಲ ಅಂದರೆ ನೋಡಿ ಕೆಲಸನೇ ಆಗಲ್ಲ. ಈಗೆಲ್ಲ ಹೇಗಂದರೆ ಕತ್ಲು ರೂಮು, ಕರೆಂಟ್ ಇದ್ದರೆ ಮಾತ್ರ ಕಾಣಿಸೋದು, ಈ ರೀತಿ ಇರುತ್ತೆ. ಗಾಳಿ ಬೆಳಕಿನ ಅಭಾವ ತುಂಬ ಇರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ನಾನು ನಿನ್ನೆ ಕರೆಂಟ್ ಇಲ್ಲದಾಗ ಫುಲ್ಲು ರ್ಯಾಕು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ನಾವು ಟೈಲರ್ಸ್ಗಳು ಎಷ್ಟೇ ಕ್ಲೀನ್ ಮಾಡ್ಕೊಳ್ಳಿ ಬಟ್ಟೆಗಳನ್ನೋದು ಹರಡ್ತಾನೆ ಇರುತ್ತೆ. ಹಾಗಾಗಿ ವಾರಕ್ಕೆ ಒಂದು ದಿವಸನಾದರೂ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸ್ಟೆಪ್ ವೈಸ್ ನಾವು ಜೋಡಿಸಿಟ್ಕೊಂಡ್ರೆ ನೀಟಾಗಿ ನಾವು ಬೇಗ ಬೇಗ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಬೋದು ಅಲ್ವಾ. ಇದು ಎಲ್ಲರಿಗೂ ಗೊತ್ತು. ತುಂಬಾ ಹರಡ್ಕೊಂಡು ಮೆಸ್ಸಿಯಾಗಿ ಇಟ್ಕೊಂಡು ಅಂದರೆ ಯಾವ್ದು ಫಸ್ಟ್ ಹೊಲಿಬೇಕು, ಯಾವ ಸೆಕೆಂಡ್ ಹೊಲಿಬೇಕು, ನಾವು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ನಾವು ನೀಟಾಗಿ ಒಂದು ಜೋಡಿಸಿ ಇಟ್ಕೊಂಡಾಗ ಇದನ್ನು ಈ ವಾರ ಇವತ್ತು ಕೊಡೋದು. ಈಗ ನೋಡಿ ನಾನೀಗ ಟೈಲರಿಂಗ್ಗೆ ಕುತ್ಕೊಂಡ ತಕ್ಷಣ ಮಿಷನ್ ಮೇಲೆ ಇಟ್ಟಿದ್ದೀನಲ್ಲ, ಆ ಬ್ಲೌಸು ಸ್ಟಿಚ್ ಮಾಡಬೇಕು. ಹಾಗಾಗಿ ನಾನು ಅಲ್ಲೇ ಇಟ್ಟಿದ್ದೀನಿ. ಒಂದೊಂದ್ಸಲಿ ನಾವು ಕಸ್ಟಮರ್ ಹೇಳಿರ್ತಾರೆ ಬಟ್ಟೆಗಳನ್ನು ಕೊಡಬೇಕಾಗಿರುತ್ತೆ, ಮರ್ತೇ ಬಿಟ್ಟಿರ್ತೀವಿ. ಯಾಕಂದರೆ ಹೇಗಾತ ಹಾಗೆ ಇಟ್ಕೊಂಡಿರೋದೇ ನಮಗೆ ಅದು ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೂ ಫಸ್ಟಿಗೆಲ್ಲ ಅದೇ ರೀತಿಯಾಗಿ ನಾನು ಕಸ್ಟಮರ್ಗೆ ಬಟ್ಟೆ ಕೊಡೋದನ್ನು ಸ್ವಲ್ಪ ಲೇಟ್ ಮಾಡ್ತಿದ್ದೆ. ಆಗ ನಮಗೆ ತಾನಾಗೇ ಕಸ್ಟಮರ್ಗಳು ಹೋಗ್ತಾರೆ, ಕೆಲಸನೂ ನಮ್ಮದು ವೀಕ್ ಆಗುತ್ತೆ. ನನಗೆ ತುಂಬ ಜನ ಕಾಲ್ ಮಾಡ್ತಾರೆ, ಏನಂತಂದರೆ ಅಕ್ಕ ನೀವು ನಿಮ್ಮ ಟೈಲರಿಂಗ್ ನೋಡಿಬಿಟ್ಟು ನಂಗೆ ತುಂಬ ಖುಷಿ ಆಗುತ್ತೆ. ನಿಮಗೆ ನೋಡಿ ಮನೆಯಲ್ಲಿ ಬಟ್ಟೆ ಹೊಲಿತಿದ್ರು, ಸ್ವಲ್ಪ ಹಳ್ಳಿ ಟೈಪೇ ಆದ್ರೂ ಬಟ್ಟೆ ಎಷ್ಟು ಚೆನ್ನಾಗಿ ಬರುತ್ತೆ, ನೀವು ಎಷ್ಟು ಚೆನ್ನಾಗಿ ಹೊಲಿತೀರಾ, ನೀವು ಹೊಲಿದು ಯಾಸ್ಮಿನಿಗೂ ಕೊಡೋ ಅಷ್ಟು ಬಟ್ಟೆ ಇರುತ್ತೆ ಅಂತ ಹೇಳ್ತಾರೆ. ಇದು ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವ ನನ್ನ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಳ್ಳೋದು. ಇದಲ್ದೇ ಇನ್ನೂ ಇದೆ, ನಾನೇನು ಈ ವಿಡಿಯೋದಲ್ಲಿ ತೋರ್ಸೋಕೆ ಹೋಗಿಲ್ಲ. ಯಾಕಂದರೆ ದಾರ ಅನ್ನೋದು ನನ್ನ ಹತ್ರ ತುಂಬಾ ಹೋಲ್ಸೇಲ್ ಇರುತ್ತೆ. ಯಾಕಂದರೆ ನಾವು ಯಾವ ಟೈಮಿಗೆ ಬ್ಲೌಸ್ ಹೊಲಿಯೋದಕ್ಕೆ ತಗೊಳ್ತೀವಿ ಏನು ಅಂತಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಎದ್ರೂ ಬಟ್ಟೆ ಹೊಲಿಬೋದು. ಇಷ್ಟೇ ದಾರ ಅಲ್ಲ, ನನ್ನ ಹತ್ರ ಹೆಚ್ಚು ಕಡಿಮೆ ಇನ್ನೂ ತುಂಬ ದಾರ ಇದೆ. ದಾರಕ್ಕೆ ನಾನು ತುಂಬ ಇನ್ವೆಸ್ಟ್ ಮಾಡಿದ್ದೀನಿ. ಹಾಗೆ ಲೇಸು, ಉಕ್ಸು ಇವೆಲ್ಲ ಎಮರ್ಜೆನ್ಸಿ ಅಂತಂದರೆ ನಮಗೆ ಪ್ರತಿ ಒಂದೊಂದು ದಾರಕ್ಕೂ ನಾವು ಹೋಗ್ತಾ ಇದ್ದರೆ ಟೈಮ್ ವೇಸ್ಟ್ ಆಗುತ್ತೆ. ಒಂದೊಂದು ಟೈಮಲ್ಲಿ ನಮ್ಗೆ ಯಾರೂ ಸಹ ತಂದುಕೊಡೋರು ಸಿಗೋದಿಲ್ಲ. ನನಗೆ ಒಂದು ಪುಣ್ಯ ಅಂದರೆ ನಮ್ಮ ಮನೆಯವರು ಲೈನಿಂಗ್ ಎಲ್ಲ ತಂದುಕೊಡ್ತಾರೆ. ಪಾಪ ನಿನ್ನೆ ಕರೆಂಟ್ ಇರಲಿಲ್ಲಲ್ಲ, ನಾನು ಹೆಚ್ಚು ಕಡಿಮೆ ಒಂದು 20 ಬ್ಲೌಸ್ ಕಟ್ ಮಾಡಿದ್ನೇನೋ ಫುಲ್ ಡೇ. ಆಗ ನಂಗೆ ಒಂದು 3 ಸಲ ಅವರು ಅಂಗಡಿಗೆ ಹೋಗ್ಬಿಟ್ಟು ನನಗೆಲ್ಲ ಲೈನಿಂಗ್ ಎಲ್ಲ ತಂದುಕೊಟ್ರು. ಹೀಗೆ ಯಾರಾದರೂ ಒಬ್ಬರು ಲೈನಿಂಗ್ ಎಲ್ಲ ನಮಗೆ ತಂದುಕೊಡೋರು ಇದ್ದಾರೆ ಅಂದರೆ ಪರವಾಗಿಲ್ಲ. ಆದ್ರೂ ಕಳಿಸೋರಿಗೆ ಎಷ್ಟು ಸಲ ಅಂತ ಕಳ್ಸೋಕ್ಕಾಗತ್ತಲ್ವ, ಪದೇ ಪದೇ ಅಂಗಡಿಗಳಿಗೆ ಕಳ್ಸೋಕ್ಕೂ ಆಗಲ್ಲ. ಸಣ್ಣ ಪುಟ್ಟ ವಸ್ತುಗಳನ್ನಾದರೂ ನಾವು ತಂದು ಇಟ್ಕೊಬೇಕು. ಆದರೆ ನಾನು ಎಲ್ಲ ಟೈಲರ್ಸಿಗೂ ಹೇಳೋದಂದರೆ ತುಂಬ ಇನ್ವೆಸ್ಟ್ ಮಾಡಬೇಡಿ ಟೈಲರಿಂಗ್ ಮೆಟೀರಿಯಲ್ಸಿಗೆ. ಯಾಕಂದರೆ ಲೇಸ್ ನೋಡಿ ನಾನು ಯಾಕೆ ಮುಚ್ಚಿಟ್ಟಿದ್ದೀನಿ ಅಂತಂದರೆ ಯೂಸ್ ಆಗೋವಂಥದ್ದಷ್ಟೇ ಹೊರಗಿಟ್ಟಿದ್ದೀನಿ. ಲೇಸು ಬೇಗನೆ ಬಣ್ಣ ಕಳ್ಕೊಳ್ಳುತ್ತೆ. ಅಂದರೆ ಈ ದಾರಗಳು ವೈಟ್ ಆಗುತ್ತೆ. ಕೆಲವು ಕಡೆ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಹೊಡೆಯುತ್ತೆ, ಧೂಳೆಲ್ಲ ಜಾಸ್ತಿ ಬರುತ್ತೆ ಅಂದರೆ ಧೂಳು ಹಿಡಿದು ಹಾಳಾಗುತ್ತೆ. ಯಾಕಂದರೆ ನಾನು ಕೆಲವೊಂದು ವಿಡಿಯೋ ಎಲ್ರಿಗೂ ಅದು ಉಪಯೋಗ ಆಗುತ್ತೆ, ಕೆಲವು ಟೈಲರ್ಸ್ಗಳಿಗಂತೂ ತುಂಬಾ ಉಪಯೋಗ ಆಗಿದೆ. ಆದ್ದರಿಂದ ನಾನು ಏನೇ ಟಿಪ್ಸನ್ನು ಫಾಲೋ ಮಾಡಲಿ ನಾನು ಹೇಳ್ತೀನಿ. ಹಾಗೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಅವರು ಹೇಳಿದ್ರು ನಿಮ್ಮ ದಿನದ ಅಂದರೆ ಸಂಪಾದನೆ ಎಷ್ಟು ಮಾಡ್ತೀರಾ, ಹಾಗೆ ಯಾಸ್ಮಿನಿಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿದ್ರು. ನಾನು ಬಂದುಬಿಟ್ಟು ಯಾಸ್ಮಿನಿಗೆ 200 ಮತ್ತು 250 ಕೊಡ್ತೀನಿ. ನಾವು ಹೇಳೋಂಗಿಲ್ಲ, ಯಾಕಂದರೆ ಅವಳು ಬೇರೆ ಟೈಲರ್ಗಳ ಹತ್ರನೂ ಸಹ ಬಟ್ಟೆ ಇಸ್ಕೊಂಡು ಸ್ಟಿಚ್ ಮಾಡ್ತಾಳೆ. ಪಾಪ ಅವಳಿಗೆ ಅಲ್ಲಿ ಅವಳು ಜಾಸ್ತಿ ಅಮೌಂಟ್ ಕೇಳೋಕ್ಕಾಗೋದಿಲ್ಲ. ಆದ್ದರಿಂದ ಒಂದಿಷ್ಟು ಅಂತ ಹೇಳ್ತೀನಿ. ಅಂದರೂ ಇನ್ನೂ ವೆರೈಟಿ ಬ್ಲೌಸ್ಗಳಿಗೆ ಇನ್ನೂ ಜಾಸ್ತಿ ಇರುತ್ತೆ. ಯಾಕಂದರೆ ಅವರು ಖುಷಿಯಾಗಿ ನಮ್ಮ ಹತ್ರ ಒಂದು ಕೆಲಸಕ್ಕೆ ಬರಬೇಕು ಅಂತಂದರೆ ನಾವು ಚೆನ್ನಾಗೇ ಅಮೌಂಟನ್ನು ಕೊಡಬೇಕು. ಹಾಗೆ ನಾವು ಕಸ್ಟಮರ್ ಹತ್ರ ಇಸ್ಕೋಬೇಕಾಗತ್ತೆ. ನಾವೀಗ ಅವ್ರಿಗೆ ಕೊಟ್ಟು ನಾವು ಲಾಸ್ ಮಾಡ್ಕೊಳಕ್ಕಲ್ಲ. ಹಾಗಾಗಿ ಇಷ್ಟೇ ಕೊಡ್ತೀನಿ ಅಷ್ಟೇ ಕೊಡ್ತೀನಿ ಅಂತಿಲ್ಲ. ನನಗೆ ಒಬ್ಬೊಬ್ಬರು ಬ್ಲೌಸಿಗೆ ಕಡಿಮೆ ಕೊಡ್ತಾರೆ. ಅಂದರೆ ಕೆಲವರು ತುಂಬ ಕಡಿಮೆ ಕೊಡೋರು ಇರ್ತಾರೆ, ಅವ್ರ ಬಟ್ಟೆಗಳನ್ನು ಬೇಡ ಅನ್ನಕ್ಕೆ ಬರಲ್ಲ. ಆಗ ನಾನು ಹೇಳ್ತೀನಿ, ಇವ್ರು ಸ್ವಲ್ಪ ಕಡಿಮೆ ದುಡ್ಡು ಕೊಡೋರು, ನೀನು ಸ್ವಲ್ಪ ಕಡಿಮೆ ತಗೊಂತ ಆಯ್ತಕ್ಕ ತಗೊಂತೀನಿ ಅಂತಾಳೆ. ಯಾಕಂದರೆ ಅವಳಿಗೆ ಯಾರೂ ಕರೆದು ಕೆಲಸ ಕೊಡ್ದಿಲ್ದಾಗ ನಮ್ಮ ಆನಂದಪುರದಲ್ಲಿ ಅವಳು ಬೇರೆ ಕಡೆ ಮಾಡ್ತಾಯಿದ್ಲು ಫಸ್ಟು. ಯಾರೂ ಸಹ ಕೆಲಸ ಕೊಡದೇ ಇರೋವಂಥ ಟೈಮಲ್ಲಿ ನಾನೇ ಕೆಲಸ ಕೊಟ್ಟಿರೋದು. ನೋಡ್ತಾ ಇರ್ಬೋದು, ನಾನು ನಿನ್ನೆ ಬಂದುಬಿಟ್ಟು ಇದು ನಿನ್ನೆ ವಿಡಿಯೋ ಮಾಡಿರೋದು. ಕರೆಂಟ್ ಇರಲಿಲ್ವಲ್ಲ, ಕರೆಂಟ್ ಬಂದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಕಟ್ ಮಾಡಿ ಫುಲ್ ಇಟ್ಬಿಟ್ಟಿದೆ. ಬೆಳಗ್ಗೆಯಿಂದ ಕಟ್ ಮಾಡೋದಂದರೆ ಬೆಳಗ್ಗೆ ಅಂದರೆ ನಾನು ಸ್ವಲ್ಪ ನಿಧಾನಕ್ಕೆ ಕೆಲಸ ಎಲ್ಲ ಮಾಡಿಕೊಂಡೆ, ಕರೆಂಟ್ ಇರಲಿಲ್ಲಲ್ಲ ಅಂತೇಳ್ಬಿಟ್ಟು ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ ನಾನು ಕಟ್ ಮಾಡೋಕ್ಕೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೆ. ಒಂದು 20 ಬ್ಲೌಸ್ ಕಟ್ ಮಾಡಿದ್ದೀನೇನೋ. ಯಾಕಂದರೆ ಮತ್ತೆ ಒಂದು 10 ಬ್ಲೌಸು ಹುಕ್ಸ್ ಹಚ್ಚಿದ್ದೀನಿ. ನನಗೆ ಸಿಕ್ಕಿರೋಂಥ ಟೈಮನ್ನು ನಾನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ. ನಮ್ಮೂರಲ್ಲಿ ಹೀಗೆ 2 ವಾರಕ್ಕೆ ಅಲ್ಲ 2 ತಿಂಗಳಿಗೆ ಒಂದು ಸರಿ ಕರೆಂಟನ್ನ ಈ ರೀತಿ ಫುಲ್ ಡೇ ತೆಗಿತಾರೆ. ಆಗ ತುಂಬ ಸಮಸ್ಯೆ ಆಗುತ್ತೆ. ಒಂದೊಂದು ಸರಿ ನಾನು ಶಿವಮೊಗ್ಗ ಸಾಗರ ಹೋಗೋದು ಇಟ್ಕೊಳ್ತೀನಿ. ಏನಾದರೂ ನಂಗೆ ಟೈಲರಿಂಗ್ ಮೆಟೀರಿಯಲ್ಸ್ ಬೇಕು, ಏನಾದರೂ ಕೆಲಸ ಇದೆ ಅಂದರೆ ಶಿವಮೊಗ್ಗ ಸಾಗರ ಹೋಗೋಕೆ ಇಟ್ಕೊಳ್ತೀನಿ. ಆದರೆ ಇವತ್ತೇನು ನಾನು ಹೋಗಿರಲಿಲ್ಲ. ಯಾಕಂದರೆ
ಸುಮ್ಮನೆ 1-2 ಕೆಲಸಕ್ಕೋಸ್ಕರ ಅಷ್ಟು ದೂರ ಹೋಗಿ ಟೈಮ್ ವೇಸ್ಟ್ ಮಾಡೋದು ನಂಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ನಾನು ಮನೇಲೇ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ, ಕಟ್ಟಿಂಗ್ ಮಾಡೋದು ತುಂಬ ಇತ್ತಲ್ಲ ಅಂದ್ಬಿಟ್ಟು ಕಟ್ಟಿಂಗ್ ಎಲ್ಲ ಮಾಡಿಕೊಂಡೆ. ಮತ್ತು ಹುಕ್ಸ್ ಮಾಡೋದಕ್ಕಂತೂ 10 ಬ್ಲೌಸ್ ಇತ್ತು. 10 ಬ್ಲೌಸಿಗೂ ಹುಕ್ಸ್ ಹಚ್ಚಿ ಹಾಗೆಯೇ ಫುಲ್ ಡೇ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ದಿನ ವೇಸ್ಟ್ ಆಯಿತು ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಫುಲ್ ಡೇ ವೇಸ್ಟು ಅಂದರೆ ನಮ್ಮಂಥ ಟೈಲರ್ಸ್ಗಳಿಗೆ ತುಂಬಾ ಬಟ್ಟೆಗಳು ಸ್ಟಾಕ್ ಆಗಿಬಿಡತ್ತೆ. ನಾವು ಬಟ್ಟೆಗಳು ಸ್ಟಾಕ್ ಇಟ್ಕೊಂಡಷ್ಟು ಕಸ್ಟಮರ್ ಬರೋದೇ ಇಲ್ಲ. ಯಾಕಂದರೆ ಬೇಗ ಬೇಗ ಬಟ್ಟೆಗಳನ್ನು ಕಸ್ಟಮರಿಗೆ ಹೊಲ್ಕೊಟ್ವಿ ಅಂದರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ, ಹೊಲ್ದಿರೋ ಬ್ಲೌಸಲ್ಲಿ ಏನೋ ಚೂರು ಮಿಸ್ಟೇಕ್ ಆದ್ರೂ ಸಹಿಸ್ಕೊಳ್ತಾರೆ. ಈಗಂತೂ ಕಸ್ಟಮರ್ಗಳಿಗೆ ಇವತ್ತು ಬ್ಲೌಸ್ ಕೊಟ್ಟರೆ ನಾಳೆನೇ ಬೇಕು. ಇವತ್ತೇನಾದರೂ ಹೊಸ ಸ್ಯಾರಿ ತೊಗೊಂಡಿದ್ರೆ ನಾಳೆ ಎಲ್ಲಾದರೂ ಫಂಕ್ಷನ್. ಈಗೆಲ್ಲ ಹೇಗಂದರೆ ತಗೊಂಡು ಇಟ್ಕೊಳ್ಳಲ್ಲ. ಎಲ್ಲಿಗಾದರೂ ಹೊರಟಿದ್ದೀವಿ, ಏನಾದರೂ ಪೂಜೆ ಇದೆ, ಫಂಕ್ಷನ್ ಇದೆ ಅಂದವಾಗ ಮಾತ್ರ ಸ್ಯಾರಿಗಳನ್ನು ತಗೊಳ್ತಾರೆ. ಆ ಟೈಮಲ್ಲಿ ಅವರಿಗೆ ಬೇಗನೆ ಹೊಲ್ಕೊಡೋವಂಥ ಟೈಲರ್ಗಳು ಸಿಕ್ಬಿಟ್ರೆ ಅಂತೂ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಫ್ರೆಂಡ್ಸು, ಇನ್ನೊಂದು ವಿಷಯ, ನೀವೆಲ್ಲ ಗ್ರಹಣ ಆದಮೇಲೆ ಒಂದು ಸತಿ ಫುಲ್ಲು ಶುದ್ಧ ಮಾಡಿಬಿಟ್ಟು ಟೈಲರಿಂಗ್ ಮಿಷನನ್ನು ನೀವು ಪೂಜೆ ಮಾಡಿ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ. ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು, ಯಾಕಂದರೆ ತುಂಬ ಕೆಲಸ ಇದ್ದಿದ್ದರಿಂದ. ಮತ್ತು ನಾನೊಬ್ಬಳೇ ಈಗ ಬಟ್ಟೆ ಹೊಲಿತಾ ಇದ್ದೀನಲ್ಲ, ಯಾಸ್ಮಿನ್ ಬರ್ತಾ ಇಲ್ಲ. ಅದರಿಂದ ಯಾಸ್ಮಿನ್ ಬರ್ತಾಳೆ, ವಾರಕ್ಕೆ 2 ದಿವಸ ಬರ್ತಾಳೆ. ಬಂದ್ರೂ ಸಹಿತ ನಾನು ನನ್ನದೇ ಬಟ್ಟೆಗಳನ್ನು ಸ್ವಲ್ಪ ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನೇ ಹೊಲಿತಾ ಇದ್ದೀನಿ. ನನಗೊಬ್ಬರು ಸಿಸ್ಟರ್ ಕಾಲ್ ಮಾಡಿ ಹೇಳಿದರು, ಸಿಸ್ಟರ್ ನೀವು ಅಷ್ಟೆಲ್ಲ ದುಡ್ಡು ಕೊಟ್ಟು ಹೊಲಿಸೋಕ್ಕಿಂತ ನೀವೇ ಆದಷ್ಟು ಸ್ವಲ್ಪ ಟ್ರೈ ಮಾಡಿ ಹೊಲಿಯೋದಕ್ಕೆ ಅಂತ. ನಾನು ಹೊಲಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನಾನೇ ಹೊಲಿತಾ ಇದ್ದೀನಿ. ಆದರೆ ಈ ದೀಪಾವಳಿ ಹಬ್ಬ, ನಮ್ಮೂರು ಮಾರಿ ಜಾತ್ರೆ ಇದೆ, ಆ ಟೈಮೆಲ್ಲ ಬಂದಾಗ ಒಬ್ಬರು ಹೆಲ್ಪರ್ ಬೇಕಾಗುತ್ತೆ. ಅಂದರೆ ಪೂರ್ತಿ ಕಟ್ಟಿಂಗಿಂದ ಹಿಡಿದು, ಉಕ್ಸು ಕಾಜಿಯಿಂದ ಹಿಡಿದು, ಐರನಿಂದ ಹಿಡಿದು ಪ್ರತಿ ಒಂದೂ ಸಹಿತ ನಾನೇ ಮಾಡ್ಕೊಂಡು ಮಾಡ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗಾದರೂ ಅಷ್ಟೇ ಯಾಸ್ಮಿನ್ ಕೊಟ್ಟರೆ ಆಯಿತು, ಕೊಡ್ದಿರೇ ಆಯಿತು, ಅವಳೇನು ಬೇಜಾರು ಮಾಡ್ಕೊಳ್ಳಲ್ಲ. ಅವಳಿಗೂ ಸಹಿತ ಹೊರಗಡೆ ಟೈಲರ್ ಶಾಪಿಂದ ಎಲ್ಲ ಬಟ್ಟೆಗಳು ಬರ್ತಾ ಇದೆ. ಆದರೆ ನಮ್ಮ ಮನೆಗೆ ತಂದುಬಿಟ್ಟು ಹೊಲಿತಾಳೆ. ಇನ್ನು 20ನೇ ತಾರೀಕು ತನಕ ರೆಗ್ಯುಲರ್ ಆಗಿ ಅವಳು ಬರೋದಿಲ್ಲ. ಯಾರಿಗೆಲ್ಲ ಬಟ್ಟೆಗಳು ಜಾಸ್ತಿ ಬರಬೇಕು ಹಾಗೆ ಅಂದರೆ ನೀವು ಸ್ವಲ್ಪ ಜನ ಎಲ್ಲಿ ಜಾಸ್ತಿ ಇರ್ತಾರೋ, ಓಡಾಡ್ತಿರ್ತಾರೋ ಅಲ್ಲಿ ನೀವು ಮನೆ ಅಥವಾ ಶಾಪ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ನಾನು ಇನ್ನೂ ಕಟ್ ಮಾಡೋದು ಬಾಕಿ ಇದೆ. ಆದಷ್ಟು ಇವತ್ತು ಹೆಚ್ಚು ಕಡಿಮೆ ನೀವು ನಾನೊಂದು 500 ರೂಪಾಯಿ ಲೈನಿಂಗಿಗೆ ಇನ್ವೆಸ್ಟ್ ಮಾಡಿದೆ. ಯಾಕಂದರೆ ನನಗೆ ಅನಿಸುತ್ತೆ ಒಂದೊಂದು ಸರಿ ನಾನು ಜಾಸ್ತಿ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಬಂಡಲ್ ಗಟ್ಟಲೆ ಲೈನಿಂಗ್ ತಂದಿಟ್ಕೋಬೇಕು ಅಂತ. ಆದರೆ ಸ್ವಲ್ಪ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಆ ಥರ ಕಷ್ಟ ಆಗ್ತಾಯಿದೆ. ಇನ್ನು ನೋಡಬೇಕು. ನಾವು ಫಸ್ಟಿಗೆಲ್ಲ ಹಾಗೆ ಒಂದು ಅಮೌಂಟ್ ಕೊಟ್ಬಿಟ್ಟು ಲೈನಿಂಗ್ ಎಲ್ಲ ತೊಗೊಬಂದು ಇಟ್ಕೊಳ್ತಿದ್ದೆ. ಆದರೆ ಇವಾಗ ಮಕ್ಕಳ ಎಜುಕೇಷನ್ನು, ಮನೆ ಖರ್ಚು, ಈ ಥರ ಪ್ರತಿಯೊಂದು ಖರ್ಚಿಗೋಸ್ಕರ ನನಗೆ ಸ್ವಲ್ಪ ಆಗ್ತಾ ಇಲ್ಲ. ಆದರೂ ಪರವಾಗಿಲ್ಲ, ಆ ರೀತಿ ಒಂದು ಆಸೆ ಇದೆ ನನಗೆ. ಲೈನಿಂಗ್ ಬಂಡಲ್ ಗಟ್ಟಲೆ ತಂದಿಟ್ಕೋಬೇಕು ಅಂತ. ನೋಡಿ ಫ್ರೆಂಡ್ಸ್, ಕರೆಂಟ್ ಬಂದ ಮೇಲೆ ನಂಗೆ ಅನಿವಾರ್ಯ ಆಗಿತ್ತು ಇದೊಂದು ಬ್ಲೌಸ್ ಹೊಲಿಯೋದು. ಯಾಕಂದರೆ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ, ಬೆಳಗ್ಗೆನೇ ನಾನು ಎಂಬ್ರಾಯ್ಡ್ರಿ ಕೊಡಬೇಕಿತ್ತು. ಹಾಗಾಗಿ ಕರೆಂಟ್ ಬಂದ ಮೇಲೆ ಇದೊಂದು ಬ್ಲೌಸ್ ಹೊಲಿದು, ಒಂದು ಉಕ್ಸ್ ಹಚ್ಚಿರೋ ಬ್ಲೌಸ್ಗಳನ್ನೆಲ್ಲ ಐರನ್ ಮಾಡಿ, ಮತ್ತೆ ಸ್ವಲ್ಪ ಬಟ್ಟೆಗಳನ್ನು ಕಟ್ ಮಾಡಿ ಮಲ್ಕೊಂಡೆ. ನೆಕ್ಸ್ಟ್ ಡೇ ಅಂದರೆ ಇವತ್ತು ಯಾವೆಲ್ಲ ಬಟ್ಟೆಗಳನ್ನು ಸ್ಟಿಚ್ ಮಾಡಬೇಕು ಅಂತೇಳಿ ತೆಗೆದಿಟ್ಕೊಂಡು ಮಲ್ಕೊಂಡೆ. ಯಾಕಂದರೆ ನಾವು ಐಡಿಯಾ ಎಲ್ಲ ಮಾಡ್ಕೊಂಡ್ವಿ ಅಂದರೆ ನಮ್ಮ ಮನೆ ಕೆಲಸ ಸ್ವಲ್ಪ ಲೇಟ್ ಆದರೂ, ಮನೇಲಿ ಟೈಲರಿಂಗ್ ಮಾಡ್ತಾಯಿರ್ತೀವಿ ಅಥವಾ ಶಾಪಲ್ಲಿ ಮಾಡ್ತಾಯಿರಿ, ಸ್ವಲ್ಪ ಲೇಟ್ ಆದರೂ ಸಹಿತ ನಮಗೆ ಬಟ್ಟೆ ಹೊಲಿಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಅದೇ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಲರಿಂಗ್ ಮಿಷನ್ ಹತ್ರ ಬಂದಾಗ, ನೀವು ಮಿಷನ್ ಫುಲ್ಲು ಬಟ್ಟೆ ಗುಡ್ಡೆ ಇದ್ದು, ಅಂಗಡಿ ಫುಲ್ಲು ಮೆಸಿ ಆಗಿದ್ದು, ಹಾಗೆ ಮನೇಲೆಲ್ಲ ಅಂದರೆ ನಾವು ಹೊಲಿಯೋ ಜಾಗದ ಹತ್ರ ಎಲ್ಲ ಬಟ್ಟೆಗಳಿತ್ತು ಅಂದರೆ ನಾವು ನಿಜವಾಗೂ ಬೇಕಾದರೆ 100% ಹೇಳ್ತೀನಿ, ಬಟ್ಟೆ ಹೊಲಿಯೋದಕ್ಕೆ ಮನಸ್ಸು ಬರಲ್ಲ. ನೀವು ಆದಷ್ಟು ನಿಮಗೆ ಸ್ವಚ್ಛವಾಗಿ ಇಟ್ಕೊಳ್ಳಿ. ನೀವು ಕೆಲಸ ಮಾಡೋ ಜಾಗ ಅಟ್ಲೀಸ್ಟ್ 2-3 ದಿನಕ್ಕೆ ಒಂದು ಸರಿ ಆದ್ರೂ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಇಟ್ಕೊಳ್ಳಿ. ಪ್ರತಿದಿನ ಆಗಲ್ಲ, ಕೆಲವು ಸರಿ ಏನು ಮಾಡೋಕ್ಕಾಗಲ್ಲ. ನಾವು ಟೈಲರು ಹೀಗೆ ಮಾಡಬೇಕು ಅಂತಿಲ್ಲ. ನಮ್ಮ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಊಟ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು, ನಮ್ಮದು ಕರೆಕ್ಟ್ ಟೈಮ್ ಇದೇ ಟೈಮು ಅಂತ ಹೇಳಕ್ಕೆ ಬರಲ್ಲ. ನಾವು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಬಟ್ಟೆನ ಹೊಲಿದ್ವಿ ಅಂದರೆ ಜಾಸ್ತಿ ಅಮೌಂಟು ನಾವು ಗಳಿಸ್ತೀವಿ. ಹೀಗೆ ನಮಗೆ ಅಂದರೆ ಟೈಮಿಂಗ್ಸ್ ಅನ್ನೋದಿಲ್ಲ. ಟೈಲರಿಂಗ್ ಕೆಲಸಕ್ಕಿದೆಯಲ್ವ, ಟೈಮಿಂಗ್ಸ್ ಅನ್ನೋದಿಲ್ಲ. ನಾವು ಇದೇ ಟೈಮಲ್ಲಿ ಬರ್ತೀವಿ, ಇದೇ ಟೈಮಲ್ಲಿ ಊಟ ಮಾಡ್ತೀವಿ, ಇದೇ ಟೈಮಲ್ಲಿ ಮಲಗ್ತೀವಿ, ಹೇಳ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದರೆ ಟೈಮಿಂಗ್ಸ್ ಇಲ್ಲದೆ ಇರೋ ಕೆಲಸ ನಮ್ಮದು. ನಮಗೆ ಎಲ್ಲ ಕೆಲಸ ಮುಗಿದ್ರು ಕೊನೆಗೆ ನೋಡ್ಬೋದು ನೀವು, ಹುಕ್ಸ್ ಹಚ್ಚಕ್ಕಾದರೂ ಇರುತ್ತೆ. ಹೀಗೆ ನಾನು ಹಾಲಲ್ಲೇ ಇಟ್ಕೊಂಡಿರೋದ್ರಿಂದ ನನಗೆ ಯಾರೇ ಕಸ್ಟಮರ್ ಬರಲಿ, ನೆಂಟರು ಬರಲಿ, ಮನೆಯವರಾಗಲಿ, ಮಕ್ಕಳಾಗಲಿ, ನಾನು ಕೂತಿರೋ ಜಾಗ ಕರೆಕ್ಟಾಗಿದೆ. ಯಾಕಂದರೆ ಅಡುಗೆ ಮನೆಗೆ ಎದುರಿದೆ, ಹಾಗೆ ಹಾಲ್ ಇದೆ. ನನಗೆ ಮನೆಯವರಿಗೂ ಬೇಜಾರಾಗಲ್ಲ. ಎಲ್ಲೋ ನಾನು ಕೆಲಸ ಮಾಡೋಕ್ಕೆ ಹೋಗೋದು ಅವರಿಗೂ ಬೇಜಾರಾಗಲ್ಲ. ನಾನು ಅವ್ರ ಕಣ್ಣಿನ ಮುಂದೆನೇ ಇರ್ತೀನಲ್ವ, ಅವರು ನಮ್ಮ ಕಣ್ಣೆದುರೇ ಇರ್ತಾರೆ.
ಏನು ಎತ್ತ ಅಂತೇಳಿ ಗೊತ್ತಾಗುತ್ತೆ. ಯಾಕಂದರೆ ನಾವು ಹೆಣ್ಮಕ್ಳು ಅಂದರೆ ನಮಗೆ ಜವಾಬ್ದಾರಿಗಳು, ಮನೆ ಜವಾಬ್ದಾರಿ ಆಗಿರ್ಬೋದು ಅಥವಾ ಕೆಲಸದ ಜವಾಬ್ದಾರಿ ಆಗಿರ್ಬೋದು, ಎಲ್ಲದೂ ಇರುತ್ತೆ ಕೈಯಲ್ಲಿ. ಅದನ್ನೆಲ್ಲ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಶಾಪ್ ಮಾಡ್ಕೊಂಡ್ವಿ, ಅಲ್ಲಿಂದ ಅಲ್ಲ ಶಾಪ್ ಮಾಡಿ ಮನೆಯಲ್ಲೆಲ್ಲ ಸಪೋರ್ಟಾಗಿದ್ದರೆ ಶಾಪಲ್ಲೇ ಜಾಸ್ತಿ ಬಟ್ಟೆಗಳನ್ನು ನಾವು ಹೊಲಿಯೋದು ಮನೆಗಿಂತನೂ, ನಿಜವಾಗೂ ನನಗೆ ಅನಿಸಿರೋ ಪ್ರಕಾರ. ಯಾಕಂದರೆ ಶಾಪಿಗೆ ಅಂದರೆ ಒಂದು ಟೈಮಿಗೆ ಹೋಗ್ತೀವಿ, ಮತ್ತು ಪದೇ ಪದೇ ನಾವು ಬೇರೆ ಕೆಲಸದ ಕಡೆ ನಮಗೆ ಮೈಂಡ್ ಸೆಟ್ ಹೋಗೋದಿಲ್ಲ. ಆದರೆ ಮನೇಲಿ ಆಗಲ್ಲ. ನಾನೀಗ ಕೂತು ಹೊಲಿತಿದ್ದೆ ಅಂದರೆ ಒಂದು ಬ್ಲೌಸ್ ಹೊಲಿದು ಮುಗಿಸೋ ಅಷ್ಟೊತ್ತಿಗೆ ಏನಿಲ್ಲ, ನನಗೆ ಹೇಳೋದೇ ಇಲ್ಲ ಅಂತ ಅಂದ್ರೂ ಒಂದು 2-3 ಸರಿ ಆದರೂ ಎದ್ದಿರ್ತೀನಿ. ಅದು ಎಲ್ಲ ಮನೇಲಿ ಟೈಲರ್ ಅಂದರೆ ಯಾರೆಲ್ಲ ಬಟ್ಟೆ ಹೊಲಿಯೋ ಟೈಲರ್ಸ್ಗಳಿಗೆ ಅದು ಅನುಭವ ಆಗೇ ಇರುತ್ತೆ. ಯಾಕಂದರೆ ನಾವೀಗ ಒಂದು ಬ್ಲೌಸ್ ಫುಲ್ಲು ನಾನೀಗ ಹೇಳೋದೇ ಇಲ್ಲ ಏನೇ ಆದ್ರೂ ಅನ್ನೋದು ಸುಳ್ಳು. ಏನಾದರೂ ಒಂದು ಕಾರಣಕ್ಕೆ ನಾವು ಎದ್ದೇಳಲೇಬೇಕು. ಹಾಗಾಗಿ ನಾವು ಟೈಮಿಂಗ್ಸನ್ನು ಕರೆಕ್ಟ್ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಮನೇಲಿ ಟೈಲರಿಂಗ್ ಮಾಡೋರಿಗೆ ತುಂಬಾ ಕಷ್ಟ. ಆದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತೊಂದು ಹೇಳ್ತೀನಿ, ನೈಟು ತುಂಬ ಹೊತ್ತು ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮನೆ ಕೆಲಸ ಮತ್ತು ಮನೆ ಮಕ್ಕಳು, ಫ್ಯಾಮಿಲಿ, ಹಾಗೆ ಕಸ್ಟಮರ್ನ ನಾವು ನಿಭಾಯಿಸ್ತಾ ಇರಬೇಕು. ನಾವು ತುಂಬ ನೈಟು ನಿದ್ದೆ ಬಿಟ್ಟು ಸ್ಟಿಚ್ ಮಾಡೋದ್ರಿಂದ, ಗಾದೆನೇ ನೀವು ಕೇಳಿದ್ದೀರ, ನಿದ್ದೆ ಬಿಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತೇಳಿ. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತೇಳಿ ಗಾದೆ. ಆ ನಿದ್ದೆ ಗೆಟ್ಟರೆ ನಾವು ಬೆಳಗ್ಗೆ ನಮ್ಮ ಬುದ್ಧಿನೇ ನಮ್ಮ ಕೈಲಿರಲ್ಲ. ಹಾಗಾಗಿ ಬಟ್ಟೆ ಸ್ಟಿಚ್ ಮಾಡಿ ಎಷ್ಟಾದರೂ ಮಾಡಿ ತುಂಬ ನೈಟು 1 ಗಂಟೆ 2 ಗಂಟೆ, ಕೆಲವರಂತೂ ಬೆಳಗ್ಗೆ ತನಕ ಹೊಲಿದಿದ್ದು ನೋಡಿದ್ದೀನಿ. ಆ ರೀತಿ ಮಾಡಿ ನನಗೂ ಸಹಿತ ಸ್ವಲ್ಪ ಆರೋಗ್ಯದ ಸಮಸ್ಯೆ ಗೊತ್ತಾಗಲ್ಲ ನಮಗೆ. ಅದು ಕ್ರಮೇಣ ತಿಂಗಳು ವರ್ಷಾನುಗಟ್ಲೆ ನಾವು ಆ ಥರ ಮಾಡ್ತಾ ಬಂದಾಗ ಕ್ರಮೇಣ ನಮ್ಮಲ್ಲೇ ಒಂದು ಬದಲಾವಣೆ ಆಗುತ್ತೆ. ನೋಡ್ಬೋದು, ಮುಖದಲ್ಲಿ ಗ್ಲೋ ಇರಲ್ಲ. ಯಾರೇ ಟೈಲರ್ ನೋಡಿ ಕಣ್ಣು ಕೆಳಗಡೆ ಕಪ್ಪಾಗಿರುತ್ತೆ. ಹಾಗೆ ಅವರು ಏನೋ ಒಂದು ಸುಸ್ತಾದ ರೀತಿ ಅವ್ರ ಮುಖದಲ್ಲಿ ಅನುಭವ ಇರುತ್ತೆ. ಪ್ರತಿ ಒಂದು ಟೈಲರ್ ಆದಮೇಲೆ ಅವರು ಆರಾಮಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಏನೋ ಒಂದು ಕಳೆ ಇರುತ್ತೆ. ಅಂದರೆ ತುಂಬಾ ಹೆವಿ ಕೆಲಸ, ಮಾನಸಿಕ ಅಂದರೆ ಟ್ರೆಸ್ಟ್ ಅಂದರೆ ಒಂಥರ ಇದಿರುತ್ತೆ, ಸುಸ್ತಾಗ್ತಾ ಇರುತ್ತೆ ನಮಗೆ. ಕೆಲಸ ಮಾಡೋಕ್ಕೆ ಹೋಗೋಣಪ್ಪ ಬೇಗ ಮನೆಗೆ ಅಥವಾ ಕೆಲಸ ನಿಲ್ಲಿಸೋಣ ಅಂದ್ರೂ ಕಸ್ಟಮರ್ಗೆ ಕೊಡೋವಂಥ ಬಟ್ಟೆ ಹೆವಿ ಟಾರ್ಚರ್ ಕೊಡ್ತಾ ಇರ್ತಾರೆ. ಅವರು ಹಾಕ್ತಾರೋ ಬಿಡ್ತಾರೋ, ಆದರೆ ನಮ್ಗೆ ಹೊಲ್ದಾಯ್ತಾ ಇಷ್ಟನ್ನು ಕೇಳ್ತಾ ಇರ್ತಾರೆ. ಆದ್ದರಿಂದ ನಾವು ನಮ್ಮ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆನೂ ಕಾಳಜಿ ಕೊಡಬೇಕಾಗತ್ತೆ. ಅದರಿಂದ ನಾನು ತುಂಬ ನೈಟು ನೀವು ಕೆಲಸ ಮಾಡಿ ಅಂತ ಹೇಳಲ್ಲ. ಮತ್ತು ಟೈಲರ್ ಕೆಲಸನ ನೈಟಲ್ಲಿ ನಾವು ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆನೇ ಜಾಸ್ತಿ. ಆದ್ದರಿಂದ ತುಂಬ ನೈಟು ಕೆಲಸ ಮಾಡಬೇಡಿ. ಆದಷ್ಟು ನೀವು ನೈಟ್ ಟೈಮಲ್ಲಿ ನೀವು ಕೆಲಸ ಮಾಡಲೇಬೇಕು ಅಂದರೆ ಕಟಿಂಗ್ ಮಾಡ್ಕೊಳ್ಳಿ, ಉಕ್ಸು ಕಾಜಿ ಮಾಡ್ಕೊಳ್ಳಿ, ಈ ಥರ ಐರನ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕೆಲಸಗಳು ಬೇಕಾದಷ್ಟು ಇರುತ್ತೆ ಟೈಲರಿಂಗಲ್ಲಿ, ಅದನ್ನೆಲ್ಲ ಮಾಡ್ಕೊಬೋದು. ಏನು ನೈಟು ಅಂತ ಅಂದರೆ ನೀವು ಅಟ್ಲೀಸ್ಟ್ 8 ಗಂಟೆಗಾದರೂ ಟೈಲರಿಂಗ್ ಕೆಲಸನ ನಿಲ್ಲಿಸಿ 8 ಗಂಟೆ ಮೇಲೆ ನೀವು ಉಳಿದಿರೋಂಥ ಕೆಲಸಗಳನ್ನು ಮಾಡ್ಕೊಳ್ಳಿ. ತುಂಬ ನೈಟು ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅದು ನಾವು ಮನೇಲಿ ಟೈಲರಿಂಗ್ ಮಾಡ್ತಾಯಿದ್ರೆ ಅದು ನಮಗೆ ತುಂಬಾ ನಮ್ಮ ಒಂದು ಫ್ಯಾಮಿಲಿ ಮೇಲೂ ಸಹಿತ ಅದು ಪರಿಣಾಮ ಬೀರುತ್ತೆ. ಈಗಂತೂ ಕರೆಕ್ಟಿನ್ ಮಿಷನಲ್ಲಿ ಹೊಲಿಯೋದ್ರಿಂದ ಅದು ಅಷ್ಟೇ. ಆದ್ದರಿಂದ ನನಗೆ ಒಬ್ಬರು ಗೊತ್ತಿರೋಂಥವರೇ ಹೇಳಿರೋದು, ಜಾಸ್ತಿ ರಾತ್ರಿ ನೀನು ಕೆಲಸ ಮಾಡಬೇಡ, ಆವಾಗ ತುಂಬಾ ಸಮಸ್ಯೆ ತಾಪತ್ರೆಗಳು ಬರುತ್ತೆ ಅಂತ. ಆದ್ದರಿಂದ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ನಾನು ರಾತ್ರಿ ಆದ ತಕ್ಷಣ ಕಟ್ಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಅಂತೇಳಿ. ಹಾಗೆ ತುಂಬ ಬ್ಯುಸಿ, ಇದು ತುಂಬ ಮದುವೆ ಸೀಸನಲ್ಲೇ ಇದ್ದಾಗ ಹೇಗೆ ಮಾಡ್ತೀರಿ ಮೇಡಮ್ ನೀವು, ಅವಾಗ ನಾವು ಸ್ಟಿಚ್ ಮಾಡಲೇಬೇಕಾಗತ್ತೆ. ನಾವು ಬೆಳಗ್ಗೆ ಒಂದು ಬ್ಲೌಸ್ ಕೊಡ್ತೀವಿ ಅಂತ ಹೇಳಿರ್ತೀವಿ, ಏನು ಮಾಡ್ತೀನಿ ಅಂದರೆ ನಾನು ಆವಾಗ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡ್ತೀನಿ. ಇಲ್ಲ ಅಂಥ ಟೈಮ್ ವರ್ಷಕ್ಕೆ 1 ಸತಿನೋ 2 ಸತಿನೋ ಬರೋದು, ರಾತ್ರಿ ಕೂತ್ಕೊಂಡು ಹೊಲಿದು ಕೊಡಲೇಬೇಕು ಬೆಳಗ್ಗೆ ಅನ್ನೋದು. ಅಂಥ ಟೈಮ್ ಬಂದಾಗ ಅನಿವಾರ್ಯ ಸ್ಟಿಚ್ ಮಾಡಲೇಬೇಕಾಗತ್ತೆ. ಅದೇ ಪ್ರತಿದಿನ ನಿಮಗೆ ಡೇ ಟೈಮ್ ಎಲ್ಲ ವೇಸ್ಟ್ ಮಾಡಿ, ಮಾತಾಡಿ ವೇಸ್ಟ್ ಮಾಡಿ ರಾತ್ರಿ ಆಗೋದಕ್ಕೂ ಗಾಬರಿಯಾಗಿ ಹೊಲಿಯೋದು, ಸುಮ್ಮನೆ ಟೆನ್ಷನ್ನು. ಮರು ದಿವಸ ನೋಡಿ, ನೀವು ರಾತ್ರಿ ನಿದ್ದೆ ಬಿಟ್ಟು ಹೊಲಿದಿರೋ ಅಂಥ ದಿವಸ ಮರು ದಿವಸ ನೀವು ಗಂಡ ಮಕ್ಕಳು ಮೇಲೆ ಎಲ್ಲರ ಮೇಲೆ ಬಂದಂಥ ಕಸ್ಟಮರ್ ಮೇಲೆಲ್ಲ ರೇಗಾಡ್ತಾ ಇರ್ತೀರ. ನಾವು ಆರೋಗ್ಯವಾಗಿ ಕೂಲಾಗಿ ನೀಟಾಗಿರಬೇಕು ಅಂದರೆ ಆದಷ್ಟು ಸ್ವಲ್ಪ ಬೇಗನೆ ಕೆಲಸ ಮುಗಿಸಿ ಬೇಗನೆ ರೆಸ್ಟ್ ಮಾಡಿ. ಯಾಕಂದರೆ ಇದು ನನಗೆ ಸ್ವಂತ ಅನುಭವ, ಆದ್ದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈ ಮಾತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನನಗೆ ಆದಂಥ ಅನುಭವಗಳನ್ನೇ ನನ್ನ RG ಟೈಲರಿಂಗ್ ಕ್ಲಾಸಲ್ಲಾಗಿರ್ಬೋದು, ರೇವತಿ ಕನ್ನಡ ಲಾಗಲ್ಲಾಗಿರ್ಬೋದು ನಾನು ಶೇರ್ ಮಾಡೋದು. ಆದ್ದರಿಂದ ನಿಮಗೆಲ್ಲ ನಾನು ಬಟ್ಟೆ ಹೊಲಿಯೋದಕ್ಕೆ ಮೋಟಿವೇಶನ್ ಕೊಡ್ತಾ ಇರ್ತೀನಿ. ಆದರೆ ಕೆಲವೊಂದು ಮಾಡಬಾರ್ದಂಥ ವಿಷಯಗಳಿರುತ್ತೆ, ಅದನ್ನು ಸಹಿತ ಮಾಡಬೇಡಿ. ಹಾಗೆಯೇ ಬಟ್ಟೆ ಯಾರೆಲ್ಲಿಗೆಲ್ಲ ಬರೋದಿಲ್ಲ ಅವರೆಲ್ಲ ತಪ್ಪದೇ ಅಮಾವಾಸ್ಯೆಗೆ ಒಂದು 3 ತಿಂಗಳಾದರೂ ಪೂಜೆ ಮಾಡಿ. ನಿಮಗೆ ನೋಡಿ ಕಣ್ಣು ದೃಷ್ಟಿ ಆಗಿದ್ದರೆ ಅಥವಾ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ ಆಗಿ ನೀವು ಕೆಲಸ ಮಾಡ್ತಿಲ್ಲ ಅಂದರೆ ಅದೆಲ್ಲದೂ ಸರಿಯಾಗಿ ನೀವು 100% ಕೆಲಸ ಮಾಡ್ತೀರಾ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.